ಕಾರಣ ಪ್ರಕೃತಿಯ ನಿಪ ಮಹಾಲಕುಮಿಯೆಲ್ಲರೊಳಗಿರ್ತು ಸುಲೀಲೆಗೈಯುತ ಪುಣ್ಯ ಪಾಪಗಳರ್ಪಿಸಲು ಪತಿಗೆ ಪಾಲಗಡಲೊಳು ಬಿದ್ದ ಜಲಕೀಲಾಲವೆನಿಪುದೆ ಜೀವಕೃತ ಕರ್ಮಾಣಿ ತದ್ವತು ಶುಭವು ಎನಿಪವು ಎಲ್ಲ ಕಾಲದಲ್ಲಿ. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 23. ಮೂಲ ಕಾರಣ ಪ್ರಕೃತಿಯ ನಿಪ ಮಹಾಲಕುಮಿಯೆಲ್ಲರೊಳಗಿದ್ದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ದ್ವಂದ್ವ ಕರ್ಮಗಳನ್ನು ಶ್ರೀಹರಿಗೆ ಅರ್ಪಿಸುವುದರಿಂದ ಪಾಪಕರ್ಮಗಳು ಶುಭ ಕರ್ಮಗಳಾಗುವವು ಎಂಬ ತತ್ವವನ್ನು ತಿಳಿಸುತ್ತಾರೆ. ಜಗಜ್ಜನನಿಯಾದ ಮಹಾಲಕುಮಿಯು ಶ್ರೀಮನ್ನಾರಾಯಣನ ಸಹಿತ ಸಕಲ ಜೀವರ ಸ್ವರೂಪ ದೇಹದಲ್ಲಿ ಸಹ ವ್ಯಾಪ್ತಳಾಗಿರುವಳು. ಶ್ರೀರಮ ಬಿಂಬನಾದ ಶ್ರೀರಮಣನು ಲಕ್ಷ್ಮೀ ದ್ವಾರ ತ್ರಿಗುಣಗಳ ವ್ಯಾಪಾರ ರೂಪವಾದ ಸಕಲ ಪುಣ್ಯ ಪಾಪ ಮಿಶ್ರಗಳನ್ನು ತಾನೇ ಮಾಡಿ ಲಕ್ಷ್ಮೀ ದ್ವಾರ ಮಾಡಿಸಿ ಜೀವನ ದ್ವಾರ ಮಾಡಿಸಿ ಆ ಕರ್ಮಗಳ ಫಲಭೋಗಗಳನ್ನು ಜೀವರ ಅನುಭವಕ್ಕೆ ತಂದೀಯುವನು. ಇದೇ ರಮಣನಾದ ಶ್ರೀಹರಿಯ ಲೀಲಾ ವಿಲಾಸ, ಅದೇ ಅವನ ಕ್ರೀಡೆಯು. ಮಹಾಲಕ್ಷ್ಮಿಯು ಜೀವಕೃತ ಸಕಲ ಕರ್ಮಗಳನ್ನು ಸ್ವಬಿಂಬನಾದ ಶ್ರೀ ಲಕ್ಷ್ಮೀಪತಿಗೆ ಅರ್ಪಿಸುವಳು. ಜೀವಕೃತ ದ್ವಂದ್ವ ಕರ್ಮಗಳ ಸಮರ್ಪಣೆ ತದ ಪ್ರಥಮ ಶ್ರೀ ವಾಯುದೇವರಿಂದ ಶ್ರೀ ಲಕ್ಷ್ಮೀನಾರಾಯಣರಿಗೆ, ನಂತರ ಶ್ರೀ ಲಕ್ಷ್ಮಿಯು ಬಿಂಬರೂಪಿಯಾದ ಶ್ರೀಹರಿಗೆ. ಈ ರೀತಿ ದ್ವಂದ್ವ ಕರ್ಮಗಳ ಸಮರ್ಪಣಾರೂಪವಾದ ಕ್ರಿಯಾಸರಣಿ. ಇದನ್ನೇ ದಾಸಾರ್ಯರು ಸುಂದರವಾದ ದೃಷ್ಟಾಂತದಿಂದ ವಿವರಿಸುತ್ತಾರೆ. ಕ್ಷೀರ ಸಮುದ್ರವು ಅಪಾರ ಮತ್ತು ಅನಂತ. ಅದರಲ್ಲಿ ಬಿದ್ದ ನೀರು ಹಾಲಿನೊಡನೆ ಬೆರೆತು ಹಾಲೇ ಆಗುವುದು. ಹಾಗೆ ಬಿದ್ದ ನೀರನ್ನು ಯಾರೂ ಪ್ರತ್ಯೇಕವಾಗಿ ಜಲವೆನ್ನುವುದಿಲ್ಲ. ಈ ದೃಷ್ಟಾಂತದಲ್ಲಿ ಶ್ರೀಹರಿಯು ಕ್ಷೀರಸಾಗರ ಸದೃಶನು. ಕ್ಷೀರವು ಪುಣ್ಯ ಕರ್ಮಗಳ ಸದೃಶವು, ನೀರು ಪಾಪ ಹಾಗೂ ಮಿಶ್ರ ಕರ್ಮಗಳ ಸದೃಶವು. ಹಾಲಿನ ಸಮುದ್ರದಲ್ಲಿ ಬಿದ್ದ ನೀರು ಹಾಲಿನ ರೂಪವನ್ನೇ ಹೊಂದುವಂತೆ ಶ್ರೀ ಮಹಾಲಕುಮಿಯು ಸ್ವಬಿಂಬನಾದ ತನ್ನ ಪತಿಗೆ ಅರ್ಪಿಸುವ ಸಜ್ಜನರ ಪಾಪಕರ್ಮಗಳೂ ಪುಣ್ಯ ಕರ್ಮಗಳೆನಿಸುವವು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.